ಶಿವಮೊಗ್ಗದ ಇತಿಹಾಸ ಪ್ರಸಿದ್ಧ ಕೋಟೆ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಸಮಸ್ತ ಭಕ್ತರಿಗೆ ಸ್ವಾಗತ ಕೋರುವವರು ಎಸ್ ಮಧು ಬಂಗಾರಪ್ಪ ಅಭಿಮಾನಿಗಳ ಬಳಗ ಶಿವಮೊಗ್ಗ. ಸಿಎಂ ಅಷ್ಟೇ. ಇಲ್ಲ ನಾವು ಹೋಗಿದ್ದು ಬೇರೆ ಕೆಲಸಕ್ಕೆ, ಡೆಲ್ಲಿಗೆ ರಾಜಕೀಯ ಎಲ್ಲ ಬೇರೆ ಕೆಲಸಕ್ಕೆ ಹೋಗಿದ್ದೀವಿ. ಅದಕ್ಕೂ ರಾಜಕೀಯಕ್ಕೆ ಸಂಬಂಧ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಹತ್ರ ಹೋಗೋದು ಮತ್ತೆ ಕರ್ನಾಟಕಕ್ಕೆ ವಾಪಸ್ ಬರೋದು ಇಂಥ ಘಟನೆಗಳು ನಡೀತಿದೆ. ಎಲ್ಲ ಒಂದ್ ಕಡೆ ಸಿಎಂ ಪ್ಲೇ ಕಾರ್ಡ್ ಆಗ್ತಾ ಇದೆ, ಒಂದು ಕಡೆ ದಲಿತ ಸಿಎಂ ಅನ್ನುವಂತ ಹೆಸರು ಕೇಳಿ ಬರ್ತಿದೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಉದ್ಘಾಟನೆಗೆ ಬರುವಂತ ಸಿಎಂಗಳಿದ್ದಾರೆ, ಬದಲಾವಣೆ ಆಗಿ ಬರ್ತಾರ, ಅವರೇ ಬರ್ತಾರ ಅಂತ ಅದು ನಮ್ಮ ಕಡೆ ಆಸಕ್ತಿ ಹೇಳುವಂತ ಶಕ್ತಿ ಅಥವಾ ನಮ್ಮ ಕಡೆ ಇಲ್ಲ. ನಮ್ಗೆ ಸಂಬಂಧಪಟ್ಟದ್ದು ಅಲ್ಲರದು. ಯಾರು ಬರ್ತಾರ ಎಂಥವ್ರು ಬರ್ತಾರ ಅನ್ನೋದು ಹೇಳಕ್ಕೆ ಆಗೋಲ್ಲ. ರಾಜಕೀಯಲ್ಲಿ ಗೋಪಾಲಕೃಷ್ಣ ಅವ್ರು ಯಾಕೆ ಬರಬಾರ್ದೆ? ರಾಜಕೀಯ ಅದೆಲ್ಲ ಯಾರೇ ಆಗ್ಬೋದು, ಅದೇನು ಪ್ರಶ್ನೆ ಇಲ್ಲ. ಗೋಪಾಲಕೃಷ್ಣ ಅವರು ಕರ್ಕೊಂಡ್ ಬಂದು ಮಾಡೋಣ, ಅದೇನು ಸಂಬಂಧ. ಟೀ ಎಷ್ಟು ಕೊಡ್ತಾನೆ ನಮಗೆ? ನಮ್ಮ ಟೈಮ್ ಆಯ್ತು, ಟೀ ಅಷ್ಟೇ ಹೇಳಿ. ನಮ್ಮ ಮ್ಯಾಗ ಆರೋಪ ಮಾಡ್ತಾ ಇದ್ರು, ಮತ್ತು ಅವರೇ ಸಾಕ್ಷಿ ಕೊಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ಅವರೇ ಕೊಟ್ಟಿದ್ದು, ನಮಗೆ ಕೇಳ್ತಾ ಇದ್ರು. ಈಗ ಅವ್ರಿಗೆ ಸಾಕ್ಷಿ ಅವರೇ ತಗೋದಾರ. ಇದ್ದದ್ದು ಸಿಸ್ಟಮನ್ನು ಹೆಂಗೆ ಬದಲಾವಣೆ ಆಗಬೇಕು ಅನ್ನೋದು ಚರ್ಚೆ ಆಗಬೇಕು. ನಾವೇನೇ ಹೇಳೋದಕ್ಕೆ ಅದಕ್ಕೆ ವಿರೋಧವಾಗಿ ಸುಮ್ಮನೆ ಅನಾವಶ್ಯಕ ಚರ್ಚೆ ಆಗಬಾರ್ದು. ಹೆಂಗೆ ಕಡಿಮೆ ಮಾಡಬೇಕು ಅನ್ನೋದು ಚರ್ಚೆ ಪ್ರಾರಂಭ ಆಗಬೇಕು. ನಾವು ಹೇಳಿದಂಥ ಉದ್ದೇಶ ಅದಿತ್ತು. ಇವರು ಅದನ್ನು ಹೋಗಿ ಮತ್ತೆ ಇಲ್ಲಿ ಹಚ್ಚೋದಲ್ಲ, ಕಡೆ ಹೆಂಗೆ ನಿಯಂತ್ರಣ ಮಾಡಬೇಕು ಅನ್ನೋದು ನಾವು ಹೇಳೋಂಥ ಉದ್ದೇಶ ಆಗಿತ್ತು. ಅದನ್ನು ಅವ್ರು ಏನು ಹೇಳಲಿಕ್ಕೆ ಹೋಗಿ ಮತ್ತು ಅವರೇ ಸಾಕ್ಷಿ ನಮಗೆ ಕೊಟ್ಟಿದ್ದಾರೆ. ಈಗ ಬದಲಾವಣೆ ಪ್ರಶ್ನೆ ಬಂದಾಗೆಲ್ಲ ಸಿದ್ದರಾಮಯ್ಯ ಅವರು ಕ್ಯಾಶ್ ಕಾರ್ಡ್ ಅನ್ನು ಮುನ್ನೆಲೆಗೆ ತರ್ತಾರೆ ಅಂತ ಪ್ರಮುಖವಾಗಿ ಆರೋಪ ಕೇಳಿದ್ದಾರೆ. ಮೊನ್ನೆ ನಾನು ಹಿಂದುಳಿದ ಜಾತಿ ಕ್ಯಾಶ್ ಕಾರ್ಡ್ ಅನ್ನು ಮುನ್ನೆಲೆಗೆ ತಂದು ಅದನ್ನೇ ಒಂದು ಟ್ರಂಪ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ರಾಜಕೀಯ ವಲಯದಲ್ಲಿ ಪ್ರಮುಖ ಚರ್ಚೆ ಆಗ್ತಿದೆ. ಅಂದ್ರೆ ಅಹಿಂದ ವಿಚಾರಣ ಮತ್ತೆ ಮುನ್ನೆಲೆಗೆ ತರ್ತಾರೆ, ಅಂತಿಮ ಹಂತಕ್ಕೆ ಹೋಗೋ ಸಂದರ್ಭ. ಬನ್ನಿ ಅಲ್ಲ, ಅಹಿಂದ ನಾಯಕರೇ ಅವ್ರು, ಅದೇನು ಪ್ರಶ್ನೆ ಇಲ್ಲ. ಅಹಿಂದ ನಾಯಕರು ಅದನ್ನು ಹೇಳುವಂಥದ್ದು ಏನು ತಪ್ಪೇನಿಲ್ಲ. ಅವ್ರು ಮುಂಚೆಯಿಂದ ಅಹಿಂದ ನಾಯಕರೇ ಇದ್ದಾರೆ. ಅಲ್ಲೇ ಸೈಡ್ ಕಿಟ್ಬಿಟ್ಟು ಅಹಿಂದ ನಾಯಕರಾಗಿ ಅವರು ಇದ್ದಾರೆ. ಅಹಿಂದ ನಾಯಕ ಅಂತ ತಿಳ್ಕೊಳ್ಳಿಕ್ಕೆ ಏನು ಸಮಸ್ಯೆ ಇಲ್ಲ, ಹೇಳ್ಕೊಬೋದ್ರೆ. ಈ ಸದ್ಯಕ್ಕಂತ ಇಲ್ಲ, ನೋಡೋಣ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗಂತ ಬಜೆಟ್ ಬರ್ತಾ ಇದೆ, ಶಿವಮೊಗ್ಗ ಜಿಲ್ಲೆಗೆ ಅದು ಹೊಸ ಯೋಜನೆಗಳನ್ನ ಲೋಕೋಪಯೋಗಿ ಇಲಾಖೆ ನಿರೀಕ್ಷೆ ಮಾಡ್ಬೋದಾ ಅಂತ? ಸಾಧಾರಣ ನಮಗೇನು ಅಲಾಟ್ ಮಾಡ್ತಾರೆ ಅದನ್ನು ನಾವು ಕೊಡ್ತೀವಿ. ಆದರೆ ಸ್ಪೆಸಿಫಿಕ್ ಆಗಿ ಏನು ಕೇಳಿಲ್ಲ ಶಿವಮೊಗ್ಗ ಬೆಳಗಾವಿ ಅಂತ. ಸೊ ಅವ್ರಿಗೇನು ಸೊ ಡಿಮಾಂಡ್ ಯಾವುದು ಇದೆ ಅದನ್ನು ಅನುಗುಣವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಈಗ ನಮ್ಮ ಖಾನಾಪುರದಿಂದ ತಾಳಗುಪ್ಪ ಅವರಿಗೆ ಸೊ ಬೇರೆ ಬೇರೆ ಯೋಜನೆಯಲ್ಲಿ ಅದನ್ನು ಸ್ಟ್ರೆಂಥನ್ ಮಾಡ್ತಾ ಇದ್ವಿ. ತಾಳಗುಪ್ಪ ಅವರಿಗೆ ಖಾನಾಪುರ ಇರ್ಬೋದು, ಹಳ್ಯಾಳ ಇರ್ಬೋದು, ಪಾಟ್ ಸಿರ್ಸಿ, ಸೊ ಬೇರೆ ಬೇರೆ ಯೋಜನೆಯಲ್ಲಿ ದುಡ್ಡು ಹಾಕಿ ಸೊ ಬೆಳಗಾವಿಯಿಂದ ಡೈರೆಕ್ಟು ಸಾಗರ್ ಜೋಗ್ ಫಾಲ್ಸ್ ಬರಲಿಕ್ಕೆ ಕನೆಕ್ಟ್ ಮಾಡ್ತಾ. ಅದು ಯಾವುದೇ ಬಜೆಟ್ನಲ್ಲಿ ಬರೋಲ್ಲ. ನಾವು ಬೇರೆ ಬೇರೆ ಯೋಜನೆಯಲ್ಲಿ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಆಕಾಂಕ್ಷಿಗಳ ಸಚಿವ ಸ್ಥಾನ ಆಕಾಂಕ್ಷಿಗಳು ಬೇಳೂರು ಗೋಪಾಲಕೃಷ್ಣ ಅವರು ಇದ್ದಾರೆ, ತುಂಬ ಜನ ಇದ್ದಾರೆ. ಈಗ ಏನಾದ್ರು ಪುನರ್ರಚನೆ ಆಗುತ್ತಾ ಅಥವಾ ಹೊಸದಾಗಿದೆ? ಸಿಎಂ ವಿಚಾರದಲ್ಲಿ ಅದು ಕ್ಯಾಬಿನೆಟ್ ರಿಷಫಲ್ ಕಳೆದೋಗ್ಬಿಟ್ಟಿದೆ. ಸದ್ಯಕ್ಕಂತ ಯಾವುದೇ ವಿಚಾರ ಇಲ್ಲ ರೀ, ನೋಡೋಣ. ಯಾರ್ಯಾರು ಅರ್ಥ ಇದೆ, ಯಾರು ಸೀನಿಯರ್ ಇದ್ದಾರೆ ಅವ್ರು ಕೊಡ್ತಾರೆ. ಓಕೆ, ಥ್ಯಾಂಕ್ ಯು.